be right now. But ಬಂದ್ ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತು ಬಂದು ಯಾಕೆ ಆಗಿರೋದನ್ನು ಗೊತ್ತಿಲ್ಲ. ಬಟ್ ಪಬ್ಲಿಕ್ ಸಪೋರ್ಟ್ ಇಲ್ಲ, ಜನಗಳು ಸಪೋರ್ಟ್ ಇಲ್ಲ. ಅದು ಕಂಡಕ್ಟ್ ಟೈಮಲ್ಲಿ ಕೊಡ್ತಾವ್ರೆ ಬೆಳಗ್ಗೆ ಏನೋ ರೆಸ್ಪಾನ್ಸ್ ಇಲ್ಲ. ಮರಾಠಿಗರಂದ್ರೆ ಮತ್ತೆ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಭಾಷೆ ಬರ್ತಿರ್ಲಿಲ್ಲ. ಆ ರೀತಿ ಭಾಷೆ ಗೊತ್ತಿಲ್ಲದವ್ರನ್ನ ಏಕೈಕಿಯಾಗಿ ಮಹಿಳಾ ಟಿಕೆಟ್ ಅನ್ನ ತಗೊಂಡು ಪಾಪ ಅವರಿಗೆ ಅಮಾನುಷಿಕವಾಗಿ ಪಾಪ ಹೊಡೆದಿದ್ದಾರೆ. ಮತ್ತೆ ಅದು ತಪ್ಪಲ್ಲ ಮೇಡಮ್, ಹೌದಲ್ವಾ? ಅದನ್ನೇ ಟೀಕಿಸೋದಕ್ಕಾಗಿ ಇವತ್ತು ಬಂದಿತ್ತು. ಬಟ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಮೇಡಮ್. ನಮ್ಮ ಸರ್ಕಾರ ಆದೇಶ ಏನು ಮಾಡಿದೆಯೋ ಮತ್ತೆ ಅದನ್ನ ನಾವು ಪಾಲನೆ ಮಾಡಿ ಪ್ರತಿದಿನ ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಎಲ್ಲ ವಾಹನಗಳು ಹೋಗ್ತಿದಾವೆ ಆ ರೀತಿಯಾಗಿ ಹೋಗ್ತಿದೆ. And there are fewer passengers in the Krantiveera Sangoli Rayana railway station. However, short distance trains, that is from Tumkuru and Mysuru to Bengaluru, the passengers are quite reasonable in number, whereas the trains from longer distances like Bijapur or Dharwad or Hubli has reduced. ಇಲ್ಲ ಮಾತ್ರ ಇಲ್ಲ, ಆಲ್ರೆಡಿ ಎಕ್ಸಾಮ್ ಟೈಮಲ್ಲಿ ಎವ್ರಿ ವರ್ಷ ಕಮ್ಮಿ ಇದೆ. ಬಟ್ ಇವತ್ತು ಕರ್ನಾಟಕ ಬಂದಲ್ವಾ, ಕಮ್ಮಿ ಆ ಥರ ಏನು ಜಾಸ್ತಿ ಇಲ್ಲ, ಕಮ್ಮಿ ಇದೆ, ಮಾಮೂಲಿಗಿಂತ ಕಮ್ಮಿ ಇದೆ. ಎಷ್ಟು ನೀವು ಒಂದಿನಕ್ಕೆ ಎಷ್ಟು ಪ್ಯಾಸೆಂಜರ್ಸ್ನ ಅಂದರೆ ಇದು ಲಗೇಜ್ ಇದನ್ನ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ? ಒಂದು 10-15 ಜನ ಒಬ್ಬರು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ. ಇವತ್ತು ಕಮ್ಮಿ ಗೋಣಿನೂ ಆಗಿಲ್ಲ, ಆ ಥರ ಜನ ಇಲ್ಲ. Even as pro-Kannada activists marched towards Puttanachetty Town Hall in Bengaluru on March 22, police detained over 200 activists along with Vatal Nagaraj. He said the Bandh has been successful in its own way. Though Karnataka operated buses across the state as well as cities, there were no passengers in the bus. Though the hotels were open, there were no people to eat. Therefore, he declared it successful and thanked all the activists and people for making it a successful one. This is Rashmi Patil with Sardi Shankar for South First.